ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾರ್ಯೇಷು ಸರ್ವದಾ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶಾಯ ನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲರೂ ನಮಸ್ಕಾರ. ಭಗವಂತನಿಗೆ ನನ್ನ ಮನಸಾರ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಈಗ ಪ್ರಸ್ಥಾನತ್ರಯವನ್ನು ನಾವು ಇವತ್ತು ವಿಷಯವಾಗಿ ತಗೊಂಡುಕೊಂಡಿದ್ದೇವೆ. ಅದನ್ನು ಇವತ್ತು ವಿವರಣೆಯನ್ನು ಮಾಡ್ತೇನೆ. ಅದರ ಜೊತೆಗೆ ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಇನ್ನೂ ಹೊಸಬರಾಗಿದ್ದರೆ ಅಥವಾ ಯಾರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿಲ್ವೋ, ಈ ಕೂಡಲೇ ಸಬ್ಸ್ಕ್ರಿಪ್ಷನ್ ಬಟನನ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಅದರ ಜೊತೆಗೆ ಇನ್ನೊಂದು, ನಮ್ಮ ವಿಡಿಯೋವನ್ನು ಕೊನೆಯ ತನಕ ಸ್ಕಿಪ್ಟ್ ಮಾಡದೆ ನೋಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇವತ್ತಿನ ವಿಷಯ ಪ್ರಸ್ಥಾನತ್ರಯ ಆಗಲೇ ಹೇಳಿದ್ದೇನೆ. ಈಗ ಅದರ ಬಗ್ಗೆ ವಿವರಣೆಯನ್ನು ಮಾಡಲಿಕ್ಕೆ ಹೊರಡ್ತೇನೆ. ಪ್ರತಿಯೊಂದು ಧರ್ಮಕ್ಕೂ ಕೆಲವು ಪವಿತ್ರ ಗ್ರಂಥಗಳ ಆಧಾರವಿದೆ. ಕ್ರೈಸ್ತರಿಗೆ ಬೈಬಲು, ಮಹಮ್ಮದರಿಗೆ ಕುರಾನ್, ಅದೇ ರೀತಿ ಬೌದ್ಧರಿಗೆ ಧರ್ಮಪದ ಆಧಾರ ಗ್ರಂಥಗಳಾಗಿರುತ್ತೆ. ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ವ್ಯಕ್ತಿಗಳ ವಾಣಿಯನ್ನು ನೋಡುತ್ತೇವೆ ಇದರಲ್ಲಿ ಯಾಕಂದರೆ ಒಬ್ಬ ವ್ಯಕ್ತಿ ಮಾತ್ರ ಇದರಲ್ಲಿ ಆಧಾರವಾಗಿರ್ತಾನೆ. ಹಾಗಾಗಿ ಇದರಲ್ಲಿ ನಾವು ಅದನ್ನು ಕಾಣಬಹುದಾಗಿದೆ. ಅದೇ ಥರ ಇವರು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಮಾಡಿಕೊಂಡು ಅನುಭವಗಳ ಗ್ರಂಥಗಳಲ್ಲಿ ಇರುತ್ತದೆ. ಆದರೆ ಹಿಂದೂಗಳಲ್ಲಿ ಹಲವು ಗ್ರಂಥಗಳಿವೆ. ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಹಲವು ವ್ಯಕ್ತಿಗಳು ಇರುವರು. ಗ್ರಂಥಗಳ ದೃಷ್ಟಿಯಿಂದ ಪ್ರಸ್ಥಾನತ್ರಯಗಳು ಅತಿ ಮುಖ್ಯ. ವ್ಯಕ್ತಿಗಳ ದೃಷ್ಟಿಯಿಂದ ಉಪನಿಷತ್ತುಗಳಲ್ಲಿ ಬರುವ ವ್ಯಕ್ತಿಗಳೆಲ್ಲರೂ ಆಧ್ಯಾತ್ಮಿಕ ಅನುಭವಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು. ಅವರು ಮಂತ್ರದ್ರಷ್ಟರು ಅಂತ ಹೇಳ್ತಾರೆ. ಅವರು ಮಂತ್ರವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆ ಮಂತ್ರದಲ್ಲಿ ಸತ್ಯವನ್ನು ಅನುಭವಿಸಿದವರು. ಸಾಕ್ಷಾತ್ಕಾರ ಮಾಡಿಕೊಂಡವರು ಆಧ್ಯಾತ್ಮಿಕ ಸತ್ಯಗಳ ಸದಾಕಾಲವು ವಿಶ್ವದಲ್ಲಿ ಪ್ರಕಾಶಿಸುತ್ತವೆ. ನೋಡಿ, ಯಾವಾಗಲೂ ಅವು ಆ ಅನುಭವ ಅವರ ಮನಸ್ಸಿನ ಚಿಲ್ಮೆಯನ್ನು ಪ್ರಕಾಶಮಾನವಾಗಿ ಇರಿಸ್ತದೆ. ಅದೇ ರೀತಿ ಯಾರು ತಮ್ಮ ಚಿತ್ತವನ್ನು ಶುದ್ಧ ಮಾಡಿಕೊಂಡು ಅದರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವರೋ ಅವರಿಗೆಲ್ಲ ಅದು ಸಿಗುವುದು. ಯಾವುದು ಸಿಗುವುದು? ಆಧ್ಯಾತ್ಮಿಕತೆಯ ಅನ್ನೋದು ಸಿಗುತ್ತದೆ. ಅದೇ ರೀತಿ ಆಮೇಲೆ ಇದು ಒಂದು ಧರ್ಮ ಕೋಮು ವ್ಯಕ್ತಿಗೆ ಮೀಸಲಿಲ್ಲ. ಇದು ಯಾರೂ ಅಪಾರ್ಥವನ್ನು ಮಾಡ್ಕೋಬಾರದು. ಯಾಕಂದರೆ ಇಲ್ಲಿ ಯಾವುದೇ ವ್ಯಕ್ತಿ, ಯಾವುದೇ ಜಾತಿ, ಕುಲ ಅಂತ ಯಾವುದೂ ಇಲ್ಲ. ಇಲ್ಲಿ ಒಂದು ಧರ್ಮ ಕೋಮುವಿನ ವ್ಯಕ್ತಿಗಲ್ಲ. ಇದು ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದ ಪರಂಪರೆ ಇದು. ಉಪನಿಷತ್ತುಗಳ ಪ್ರಸ್ಥಾನತ್ರಯದಲ್ಲಿ ಬಹುಮುಖ್ಯವಾದ ಗ್ರಂಥ ಇದು. ಯಾಕಂದರೆ ಇದು ಪ್ರಸ್ಥಾನತ್ರಯದಲ್ಲಿ ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ. ಇವುಗಳಲ್ಲಿ ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಗಳ ಆಧಾರವೇ ಉಪನಿಷತ್ತುಗಳು ಎಂದು ಹೇಳಬಹುದು. ಬ್ರಹ್ಮಸೂತ್ರದಲ್ಲಿ ಉಪನಿಷತ್ತಲ್ಲಿ ಬರುವ ವಾಕ್ಯಗಳನ್ನೆಲ್ಲ ಆಯ್ದು ಅದನ್ನು ನಾವು ಹೇಗೆ ಒಂದು ಮಾಲೆಯನ್ನು ಮಾಡ್ತೀವೋ ಭಗವಂತನಿಗೆ ಅರ್ಪಿಸಲಿಕ್ಕೆ, ಆ ಥರ ಇಲ್ಲಿ ಒಂದು ಮಾಲೆಯ ರೀತಿಯಲ್ಲಿ ಎಲ್ಲವನ್ನು ನಮಗೆ ಉಪನಿಷತ್ತಿನ ಒಂದು ಹೆಸರನ್ನು ಕೊಟ್ಟು ಅದನ್ನೆಲ್ಲವನ್ನು ಒಟ್ಟುಗೂಡಿಸಿ ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ವಿಷಯದಲ್ಲೂ ಇಲ್ಲ. ಎಲ್ಲಿ ಆಗಲಿ ಅಲ್ಲಿರುವುದನ್ನು ಇಲ್ಲಿ ಬೇರೊಂದು ಬಗೆಯಲ್ಲಿ ಅಂದವಾಗಿ ಜೋಡಿಸುವರು. ಬ್ರಹ್ಮಸೂತ್ರ ಉಪನಿಷತ್ತಿನ ಮೇಲೆ ಜೀವಿಸುವ ಉಪಜೀವಿ ಎಂದು ಹೇಳಬಹುದು. ಭಗವದ್ಗೀತೆಯಲ್ಲಿ ಬರುವ ವಿಷಯಗಳನ್ನೆಲ್ಲ ಶ್ರೀಕೃಷ್ಣ ಉಪನಿಷತ್ತಿನಿಂದ ತೆಗೆದುಕೊಂಡು ಅದನ್ನು ಮತ್ತು ಸುಲಭ ಮಾಡಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳುವನು. ಗೀತೆಯ ಜ್ಞಾನ ಶ್ಲೋಕ ಹೀಗಿದೆ: ಸರ್ವೋಪನಿಷದೋ ಗಾವೋ ದ್ವಂದ್ವ ಗೋಪಾಲನಂದನ ಪಾರ್ಥವಸ್ಸ ಸುಧಿರ್ಭೋಕ್ತ ತುದ್ಗಾಂ ಗೀತಾಮೃತಂ ಮಹತ್. ಈಗ ಅದರ ಉಪನಿಷತ್ತುಗಳ ಗೋವುಗಳು ಗೋಪಾಲನಂದನನು ಹಾಲು ಕರೆಯುವನು, ಪಾರ್ಥನು ಕರು, ಮಹತ್ ಗೀತಾಮೃತವೇ ಹಾಲು. ಜ್ಞಾನಿಗಳು ಅದನ್ನು ಕುಡಿಯುವರು. ಜ್ಞಾನಿಗಳಂದರೆ ಯಾರು? ಎಲ್ಲವನ್ನ ಕರಗತ ಮಾಡಿಕೊಂಡಂತಹ ಋಷಿಮುನಿಗಳು. ಅವರು ಅದನ್ನು ಆಸ್ವಾದವನ್ನು ಆನಂದವನ್ನು ಪಡ್ತಾರೆ ಅಂತ ಹೇಳ್ತಾ ಇದೆ. ಆದ ಕಾರಣ ಉಪನಿಷತ್ತು ಭಗವದ್ಗೀತೆಗೆ ಆಶ್ರಯ ಎನ್ನಬೇಕಾಗುವುದು. ಭಾರತೀಯ ತತ್ವಶಾಸ್ತ್ರಕ್ಕೆ ಪ್ರಸ್ಥಾನತ್ರಯಗಳೇ ಆಧಾರ ಎಂದರೂ
ಗೀತೆ ಬ್ರಹ್ಮಸೂತ್ರಗಳು ಉಪನಿಷತ್ತಿನ ಮೇಲೆಯೇ ನಿಂತಿರುವುದರಿಂದ ಇದೇ ಮೂಲ ಆಧಾರ ಸ್ತಂಭ ಎನ್ನಬೇಕಾಗುವುದು. ಸತ್ಯದ ಮಾರ್ಗದಲ್ಲಿ ಉಪನಿಷತ್ತಿನ ಋಷಿಗಳು ಧೀರಯಾತ್ರಿಕರು. ಅದು ಎಲ್ಲಿಗೆ ಒಯ್ದರೆ ಅಲ್ಲಿಗೆ ಹೋಗಲು ಸಿದ್ಧರಿದ್ದರು. ಏನು ಬೆಲೆ ಕೇಳಿದರೂ ಅದನ್ನು ಕೊಡಲೂ ಸಿದ್ಧರಿದ್ದರು. ಉಪನಿಷತ್ತನ್ನು ಅಧ್ಯಯನ ಮಾಡುವಾಗ ಯಾವುದೇ ವೇದ ಉಪನಿಷತ್ತುಗಳನ್ನು ಒಳಗೊಂಡಿದೆಯೋ ಆ ವೇದವನ್ನೇ ಗೌಣವಾಗಿ ಪರಿಗಣಿಸುವ ಧೈರ್ಯ ಇವರಿಗಿತ್ತು. ಶಾಸ್ತ್ರ ಎಷ್ಟು ಪವಿತ್ರವಾಗಿರಲಿ, ಅದರಲ್ಲಿ ಎಷ್ಟು ಗಹನವಾದ ವಿಷಯಗಳೇ ಇರಲಿ, ಅದರಲ್ಲಿರುವುದು ನಾವು ಅದನ್ನು ಮೀರಿ ಹೋಗುವುದಕ್ಕೆ ಶಾಸ್ತ್ರವಿರುವುದು ಎಂದು ಒಂದು ಕೈಮರದಂತೆ. ಇಂತಹ ಊರಿಗೆ ಹೋಗಲು ದಾರಿ ಇದೆ, ಅಲ್ಲಿಂದ ಇಷ್ಟು ಮೈಲಿ ಎಂದು ಹೇಳುವುದು. ಆದರೆ ನಾವು ಕೈಮರದ ಸಮೀಪದಲ್ಲೇ ಇದ್ದರೂ ಗುರಿಯನ್ನು ಮುಟ್ಟಲು ಆಗುವುದಿಲ್ಲ. ಶಾಸ್ತ್ರದ ಮಿತಿಯನ್ನು ಉಪನಿಷತ್ತಿನಲ್ಲಿ ಋಷಿಗಳು ಎಲ್ಲರಿಗಿಂತಲೂ ಚೆನ್ನಾಗಿ ಅರಿತಿದ್ದರು. ಮುಂಡಕ ಉಪನಿಷತ್ತಿನಲ್ಲಿ ಮಹಾಗೃಹಸ್ಥನಾದ ಶೌನಕನು ಅಂಗಿರಸನನ್ನು ವಿಧಿ ಪ್ರಕಾರ ಸಮೀಪಿಸಿ, ಹೇ ಭಗವಾನ್, ಯಾವುದನ್ನು ತಿಳಿದರೆ ಇವುಗಳನ್ನೆಲ್ಲವನ್ನು ತಿಳಿದಂತೆ ಆಗುವುದು ಎಂದು ಕೇಳುತ್ತಾನೆ. ಅಂಗಿರಸನು ಶೌನಕನಿಗೆ ಹೀಗೆ ಹೇಳುತ್ತಾನೆ: 2 ವಿದ್ಯೆಗಳನ್ನು ತಿಳಿದುಕೊಳ್ಳಬೇಕೆಂದು ಬ್ರಹ್ಮಜ್ಞಾನಿಗಳು ಹೇಳುತ್ತಾರೆ. ಅವೇ ಪರಾವಿದ್ಯ ಮತ್ತು ಅಪರಾವಿದ್ಯ. ಪರಾವಿದ್ಯ ಇದೆಲ್ಲವೂ ದೃಶ್ಯ ಪ್ರಪಂಚಕ್ಕೆ ಸೇರಿದ್ದು, ನಮ್ಮಿಂದ ಹೊರಗಡೆ ಇರುವವರು ವಸ್ತುವಿಗೆ ಸೇರಿದ್ದು. ಸಾಧಾರಣವಾಗಿ ಮುಂಚೆ ಇವುಗಳನ್ನು ತಿಳಿದುಕೊಳ್ಳಲು ಮನುಷ್ಯ ಯತ್ನಿಸುವನು. ಅನಂತರವೇ ಅವನು ಆಧ್ಯಾತ್ಮಿಕ ವಿದ್ಯೆಯ ಕಡೆಗೆ ಬರಬೇಕಾದರೆ ಈ ಪ್ರಪಂಚದಲ್ಲಿ ಎಲ್ಲ ಬ್ರಹ್ಮಸ್ವರೂಪ ಎನ್ನುವುದು ಪರಾವಿದ್ಯ. ಅಪರಾವಿದ್ಯೆ ಎಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ, ಶಿಕ್ಷಣ, ವ್ಯಾಕರಣ, ನಿರುಕ್ತ, ಛಂದಸ್ಸು ಮತ್ತು ಜ್ಯೋತಿಷ್ಯ. ಈಗ ಪರಾವಿದ್ಯ ಆಧ್ಯಾತ್ಮಿಕ ವ್ಯಕ್ತಿ ತನ್ನ ಜೀವನದಲ್ಲಿ ಅವಲಂಬಿಸಿರುವಂತಹ ಕಾರ್ಯಕಾರಣ ಸಂಬಂಧವನ್ನು ತಿಳಿದುಕೊಳ್ಳುವುದೇ ಪರಾವಿದ್ಯವಾಗಿರುತ್ತದೆ. ಆದ್ದರಿಂದ ಅಕ್ಷರವನ್ನು ಹೊಂದಿಸಲ್ಪಡುವುದು ಅದು ಪರಾವಿದ್ಯ. ಈ ತತ್ವಪ್ರಧಾನ ವ್ಯಕ್ತಿಗಳಿಗಲ್ಲ ಅನ್ನುವಂಥದ್ದೊಂದು. ವಿಶ್ವದ ತತ್ವದಲ್ಲಿ ಯಾರು ಶ್ರೇಷ್ಠತಮ ಸತ್ಯಗಳನ್ನು ಕೊಟ್ಟಿರುವರೋ ಅವರಲ್ಲಿ ಹೆಸರಿನ ಆಸೆ, ಕೀರ್ತಿ, ಆಸೆ ಎಲ್ಲವೂ ಇಲ್ಲದೇ ಇರುವುದನ್ನು ನಾವು ನೋಡುತ್ತೇವೆ. ತಮ್ಮನ್ನು ಸಂಪೂರ್ಣ ಮರೆಸಿಕೊಂಡು ಕೇವಲ ತತ್ವವೊಂದು ಮಾನವ ಕೋಟಿಗೆ ಉಳಿದರೆ ಸಾಕೆಂದು ಆಕಾರವಿಲ್ಲದ ಧ್ವನಿಗಳಂತೆ ಆಗಿರುವರು. ಉಪನಿಷತ್ತಿನಲ್ಲಿ ಹಲವಾರು ಹೆಸರುಗಳು ಬರುತ್ತವೆ, ಆದರೆ ಎಲ್ಲಿಯೂ ಉಪನಿಷತ್ತನ್ನು ರಚಿಸಿದ ಕವಿಯ ಹೆಸರುಗಳು ನಮಗೆ ದೊರಕುವುದಿಲ್ಲ. ಅವರು ಬಯಸಿದ್ದು ಮಾನವನ ಕಲ್ಯಾಣವನ್ನು, ತಮ್ಮ ಹೆಸರಿನ ಅಮರತ್ವವನ್ನಲ್ಲ. ಅವರು ತಮ್ಮ ಅಹಂಕಾರವನ್ನು ಅಷ್ಟೇ ಅಳಿಸಿಕೊಂಡಿದ್ದರು. ಈಗಿನ ಮಾನವ ಯಾವುದೋ ಒಂದು ಕ್ಷುದ್ರ ಕಾವ್ಯವನ್ನು ಬರೆದರೂ ಅದರ ಮೇಲೆ ದಪ್ಪ ಅಕ್ಷರದಲ್ಲಿ ತನ್ನ ಹೆಸರನ್ನು ಮುದ್ರಿಸುವನು. ಆ ಗ್ರಂಥದಲ್ಲಿ ಬರುವ ಭಾವನೆಗಳನ್ನು ಹಲವು ಕಡೆಗಳಿಂದ ಸಂಗ್ರಹಿಸಿದರೂ ಅದರಲ್ಲಿ ಬರುವ ಭಾವನೆಗಳು ಮತ್ತು ಅಭಿಪ್ರಾಯಗಳಿಗೆಲ್ಲ ತಾನೇ ಜವಾಬ್ದಾರನೆಂದು ಹೆಮ್ಮೆಪಡುವನು. ಇಂತಹ ಅಲ್ಪ ಮಾನವರೊಂದಿಗೆ ಭೂಮಾ ವಿದ್ಯೆಯನ್ನು ಜಗತ್ತಿಗೆ ನೀಡಿದ್ದರು. ತಮ್ಮ ವ್ಯಕ್ತಿತ್ವವನ್ನು ಮರೆಮಾಡಿಕೊಂಡು ಉಪನಿಷತ್ತಿನ ಋಷಿಗಳು ಹೋಲಿಸುವುದೆಂತೂ ಅವರೇನು ಈ ಸತ್ಯವನ್ನೇ ತಾವೇ ಕಂಡುಹಿಡಿದವರೆಂದು ಹೆಮ್ಮೆಪಡುತ್ತಿರಲಿಲ್ಲ. ಆ ಸತ್ಯ ಈ ಸೃಷ್ಟಿಯಿಂದ ಹಳೆಯದು. ಅದು ಯಾವಾಗಲೂ ಈ ಪ್ರಪಂಚದಲ್ಲಿ ಸ್ಪಂದಿಸುತ್ತಿತ್ತು. ನಾವು ಅದಕ್ಕೆ ಅಣಿಯಾದಾಗ ಅದು ನಮಗೆ ಗೊತ್ತಾಗುವುದು. ನಾವು ಅಜ್ಞಾನದಲ್ಲಿದ್ದಾಗಲೂ ಪರಮ ಸತ್ಯಗಳಿದ್ದವು. ನಾವು ಜ್ಞಾನಿಗಳಾಗಿ ಮನಸ್ಸು ಅವುಗಳ ಸ್ವಂದಕ್ಕೆ ಸರಿಯಾಗಿ ಕೇಂದ್ರೀಕರಿಸಿಕೊಂಡಾಗ ಅದು ಇರುವುದು, ವೇದ್ಯವಾಗುವುದು. ನಾಳೆ ಮಾನವ ಕೋಟಿಯೇ ನಾಶವಾಗಿ ಹೋದರೂ ಅವು ಇರುತ್ತವೆ. ಅವು ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲೂ ಇವೆ. ಅವುಗಳು ಬೇಕಾದರೆ ಸಾಧನೆಗೆ ಬೆಲೆ ಕೊಡಬೇಕು. ಕೊಟ್ಟವರಿಗೆಲ್ಲ ಅವು ಸಿಗುವವು. ವ್ಯಕ್ತಿ ಆಗಲೇ ಇರುವ ತತ್ವವನ್ನು ಅನುಭವಿಸುತ್ತಾನೆ, ಅದನ್ನು ಹೊಸದಾಗಿ ಸೃಷ್ಟಿಸುವುದಿಲ್ಲ ಎಂದು ಇದು ನಮಗೆ ತಿಳಿಸಿಕೊಡುತ್ತೆ. ಇದ ನಂತರ ಇಲ್ಲಿಗೆ ನಾನು ನೆಕ್ಸ್ಟ್ ವಿಡಿಯೋಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ನಿಮ್ಮ ಆರೋಗ್ಯದ ಕಡೆಗೆ ಎಲ್ಲರೂ ಗಮನ ಕೊಡಿ. ಅದೇ ನಂತರ ಇನ್ನೊಂದು ಸತಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಈ ವಿಡಿಯೋ ನೋಡಿ ಸಬ್ಸ್ಕ್ರಿಪ್ಷನ್ ಮಾಡಿ. ನಮ್ಮ ಲಾಸ್ಟಿನಲ್ಲಿ ಕಮೆಂಟ್ ಬಂದಿತ್ತು, ಆ ಕಮೆಂಟಿನಲ್ಲಿ ಸ್ವಲ್ಪ ಪ್ರೊನೌನ್ಸಿಯೇಷನು ಚೆನ್ನಾಗಿರಬೇಕು ಅಂತ ಸ್ವಲ್ಪ ನಾನು ಅದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ತಾವುಗಳು ಅಡ್ಜಸ್ಟ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಈಗ ನೆಕ್ಸ್ಟ್ ವಿಡಿಯೋಕ್ಕೆ ಭೇಟಿಯಾಗೋಣ. ಇಲ್ಲಿಗೆ ಓ